ಮಧ್ಯಾಹ್ನದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಾ ಇರಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ, ಓಕೆನಾ? ಟೈಮ್ ಬಂದು ಇವಾಗ 12:30 ಆಗಿದೆ. ಸೊ ಇವಾಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರಿ, ಓಕೆನಾ? ಆಚೆ ಹೋಗ್ಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ಅಷ್ಟೇ ಅಂತ ಮಾತಾಡ್ತಾ ಇದ್ದ ನಾನು. ನಮ್ಮ ಮಮ್ಮಿ ಸಿಸ್ಟರ್ಸ್ ಇಬ್ಬರು, ದೊಡ್ಡಮ್ಮ ಬೇರೆ ನಮ್ಮ ಅಕ್ಕ ಎಲ್ಲರೂ ಹೊರಟಿದ್ವಿ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಮುಗಿಸ್ಕೊಂಡು ಎಲ್ಲ ಆಚೆ ಬರ್ತಾಯಿದ್ದೀವಿ. ಆಚೆ ಬಂದಿದ ತಕ್ಷಣ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮವರೆಲ್ಲ ಏನಾದರೂ ಈಸ್ಕೊಳ್ತೀವಿ ನೆನಪಿಗೆ ಅಂತ ಅಲ್ಲಿ ಈಸ್ಕೊಳ್ತಾಯಿದ್ರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ನೋಡ್ತಾ ಇರ್ಬೋದು ನೀವು. ಅದೆಲ್ಲ ಔಟ್ಸೈಡು ಮೇಳ ಥರ ಹಾಕಿದ್ರು, ಸೊ ತೊಗೋತಾಯಿದ್ರು. ಸೊ ಹಾಗೆ ನಾನು ನನ್ನ ಮಗ ಕೂಡ ಅಲ್ಲಿರೋದನ್ನೆಲ್ಲ ಮುಟ್ಕೊಂಡು ಕೂತ್ಕೊಂಡಿದ್ದ. ಸೊ ಮತ್ತೆ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇನ್ನೂ ಟೈಮ್ ಇದೆ ಮತ್ತು ಎಲ್ಲಿಗಾದರೂ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ದೊಡ್ಡಮ್ಮ ಅವರಿಗೆ ಮಾಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಲಿಗೆ ಹೋಗ್ತಾಯಿದ್ದೀವಿ, ಓರಿಯನ್ ಮಾಲ್ಗೆ. ಸೊ ಓರಿಯನ್ ಮಾಲಿಗೆ ಹೋಗೋವಾಗ ಕೂಡ ನಾವು ಓಲಾ ಬುಕ್ ಮಾಡ್ಕೊಂಡೇ ಹೋಗಿದ್ದು. ಸೊ ನನ್ನ ಮಗ ಬಬಲ್ಸ್ ತೊಗೊಂಡಿದ್ದ ಅಲ್ಲಿ. ಆ ಬಬಲ್ಸ್ನ ಆಟೋಲ್ಲಿ ನಾನು ಉಬ್ಲಾ ಅಂತ ಕೇಳಿಬಿಟ್ಟು ಅವನು ಖುಷಿಯಿಂದ ಊಪ್ತಾನೆ ಇದ್ದ. ಹಾಗೆ ಮಾಲಿಗೆ ಕೂಡ ಬಂದಾಯಿತು. ಬಂದಿದ ತಕ್ಷಣ ನೋಡ್ತಾಯಿದ್ರು ನಮ್ಮ ದೊಡ್ಡಮ್ಮ ಅವರು. ಫಸ್ಟ್ ಟೈಮ್ ಅವ್ರು ಮಾಲೆಲ್ಲ ನೋಡ್ತಾ ಇರೋದು. ಸೊ ಅವ್ರಿಗೇನೋ ಒಂಥರ ಖುಷಿ, ಮತ್ತು ಅವ್ರಿಗೆ ಮಾತೇ ಬರ್ತಿಲ್ಲ ನಮಗೆ ಇದೆಲ್ಲ ನೋಡಿ, ಈ ಥರನೂ ಇರುತ್ತಾ ಅಂತ ಎಲ್ಲ ತುಂಬಾ ಖುಷಿ ಪಡ್ತಾಯಿದ್ರು. ಯಾಕಂದರೆ ಅವರೆಲ್ಲ ಹಳ್ಳಿಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಿರೋರು. ಸೊ ಇವಾಗ ಅವ್ರನ್ನ ಕರ್ಕೊಂಡೋಗಿದ್ರೆ ತುಂಬಾ ಖುಷಿಪಟ್ಟರು. ಹಾಗೆ ನಾನು ಕೂಡ ಅಲ್ಲೊಂದು ಮಿರರಲ್ಲಿ ಒಂದು ಕ್ಲಿಪ್ನ ತೊಗೊಂಡೆ. ನನ್ನ ಮಗ ಕೂಡ ಐಸ್ ಕ್ರೀಮ್ ಕೇಳ್ದ ಅಂತ ಐಸ್ ಕ್ರೀಮ್ ಈಸ್ಕೊಟ್ಟು, ಹಾಗೆ ನಾವು ಕೂಡ ಪಿಜ್ಜಾ ತಿಂದ್ಕೊಂಡು ಹೊರಗಡೆ ಬಂದರೆ ನೋಡಿದ್ರೆ ಓರಿಯನ್ ಮಾಲ್ ಔಟ್ಸೈಡ್ ಇದೆ ಅಲ್ವಾ. ಸೊ ಅಲ್ಲಿ ಓಪನ್ ಪ್ಲೇಸ್ ಹತ್ರ ಬಂದು ನೋಡುವಾಗ ನನ್ನ ಮಗ ಟ್ರೈನಲ್ಲಿ ಕುತ್ಕೋಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಅವನ್ನ ಕೂರಿಸಿದ್ವಿ. ನೋಡಿ ಅವನು ಬಾಯ್ ಹಾಯ್ ಅಂತ ಎಲ್ಲ ಹೇಳ್ತಾ ಇದ್ದ. ಟ್ರೈನಲ್ಲಿ ಕೂರಿಸ್ಕೊಂಡು ಮತ್ತು ಮನೆಗೆ ಮೆಟ್ರೋಲ್ಲಿ ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಏನಾದರೂ ಮಾಡಬೇಕಾ ಅಂತ ನೋಡ್ತಾ ಇದ್ದೆ ಹೋಗಿ. ಸೊ ಬೆಳಗ್ಗೆ ಮಾಡಿರೋ ರೈಸು, ಸಾಂಬಾರು ಪ್ರತಿಯೊಂದು ಇತ್ತು. ಸೊ ಅದಕ್ಕೆ ಎಲ್ಲರೂ ಒಂದೊಂದು ಆಮ್ಲೆಟ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ನಾನು ಮಾಡಿರೋ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.